ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಇಂಗ್ಲೀಷ್ ಬೋಧನೆಯಲ್ಲಿ ಕೇಳಿರುವ ಅನೇಕ ಇಂಪಾರ್ಟೆಂಟ್ ಕ್ವಶನ್ಗಳ ಕುರಿತು ಚರ್ಚಿಸೋಣ. ಸೊ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ 10 ಟಾಪ್ 10 ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ಸ್ ಬಂದುಬಿಟ್ಟು, ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್ ಆನ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ದೆನ್ ಟೆಕ್ಸ್ಟ್ ಟೈಪ್ ದಟ್ ಹೆಲ್ಪ್ಸ್ ಡೆವಲಪಿಂಗ್ ಇಮ್ಯಾಜಿನೇಷನ್ ಈಸ್. ಸೊ ಇಲ್ಲಿ ಒಂದು ಕ್ವಶನ್ಸ್ ಅದ. ಇದು ಏನದಂದರೆ ಕನ್ನಡದಲ್ಲಿ ಸಹ ಇದ್ರ ಮೇಲೆ ಇದೆ. ಅಂದರೆ ಇದು ಒಂದು ಟಾಪಿಕ್ ಇದೆ, ಅಂದರೆ ಕಥನ ಪದ್ಧತಿ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಹೇಳ್ಯಾರಂದ್ರೆ ಡೆವಲಪಿಂಗ್ ಇಮ್ಯಾಜಿನೇಷನ್ ಅಂದರೆ ಯಾವುದೇ ಒಂದು ಇಮ್ಯಾಜಿನೇಷನ್ ಅಂದರೆ ಪರಿಕಲ್ಪನೆಯ ಮೂಲಕ ನಾವು ಈ ಒಂದು ಭಾಷೆಯನ್ನು ನಾವು ಮಕ್ಕಳಿಗೆ ಕಲಿಸ್ತೀವಲ್ಲ. ಸೊ ಈ ಒಂದು ಬರವಣಿಗೆ ಮೂಲಕ ಈ ಒಂದು ವಿಕಾಸವನ್ನು ಮತ್ತು ಪರಿಕಲ್ಪನೆಯ ಮೂಲಕ ಬೆಳೆಸುವುದರಿಂದ ಮಕ್ಕಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅವರಲ್ಲಿ ಈ ಒಂದು ಪರಿಕಲ್ಪನಾ ಉದ್ದೇಶ ಬೆಳೀತದೆ ಅಂತಲೇ ಹೇಳ್ಬೋದು. ಸೊ ಕಾಮನ್ ಆಗಿ ನಾವು ಕಥನ ಪದ್ಧತಿ ಅಂದ್ರೆ ಅಲ್ಲಿ ಆಗಿ ಹೋಗಿರುವ ಘಟನೆಗಳನ್ನು ಬರವಣಿಗೆ ಮೂಲಕ ಕಥೆಗಳನ್ನು ಬರೆದಿರ್ತಾರೆ. ಆ ಕಥೆಗಳನ್ನು ನಾವು ಇಮ್ಯಾಜಿನೇಷನ್ ಮೂಲಕನೇ ರಾಜ ಇದ್ದ, ರಾಣಿ ಇದ್ದ, ಅವ್ರು ಹಿಂಗೆ ಅದ್ರ ಹಿಂಗೆ ಈ ರೀತಿಯಾಗಿ ನಾವು ಸ್ಟೋರಿ ಕ್ರಿಯೇಟ್ ಮಾಡ್ತೀವಲ್ಲ. ಸೊ ಇದರಿಂದ ಇಮ್ಯಾಜಿನೇಷನ್ ಮಾಡಿಕೊಂಡೇ ನಾವು ಅದರ ಮೂಲಕ ನಾವು ಲ್ಯಾಂಗ್ವೇಜ್ ಸಹ ನಾವು ಕಲಿತೀವಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಆಗ್ತದೆ ಈ ಇಮ್ಯಾಜಿನೇಷನ್ ಡೆವಲಪ್ಮೆಂಟ್ ಅಂತಂದರೆ ಬಯೋಗ್ರಫಿ, ಸ್ಟೋರೀಸ್, ರೆಸಿಪಿ ಆ್ಯಂಡ್ ರಿಪೋರ್ಟ್. ಸೊ ಫಸ್ಟ್ ನಾವು ಎಲಿಮಿನೇಟ್ ಮಾಡೋಣ 2 ಆಪ್ಷನ್ಸ್. ರೆಸಿಪಿ ಆ್ಯಂಡ್ ರಿಪೋರ್ಟ್ ಆಗೋಂಗಿಲ್ಲ. ರೆಸಿಪಿ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದೆ, ರೆಸಿಪೀಸ್ ಮಾಡ್ತೀವಲ್ಲ ಅಡುಗೆ ಮನೆಯಲ್ಲಿ. ಸೊ ರಿಪೋರ್ಟ್ ಅಂತ ಆಗೋಂಗಿಲ್ಲ. ಇಲ್ಲಿ ಸ್ಟೋರೀಸ್ ಮತ್ತು ಬಯೋಗ್ರಫಿ ಅಂತ ಕೂಡ ನಾವು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಆಗೋಂಗಿಲ್ಲ, ಯಾಕಂದರೆ ಅದು ನಿಜವಾದ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಆಪ್ಷನ್ಸ್ ಬಂದುಬಿಟ್ಟು ಬಿ, ಸ್ಟೋರೀಸ್ ಇಲ್ಲಿ ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಡೆವಲಪಿಂಗ್ ದ ರೆಫರೆನ್ಸ್ ಸ್ಕಿಲ್ ಅಮಾಂಗ್ ಲರ್ನರ್ ಈಸ್ ರಿಕ್ವೈರ್ಡ್ ಟು ಬಿಕೇಮ್ ಲೆಸ್ ಡಿಪೆಂಡೆಂಟ್ ಇನ್ ಲರ್ನಿಂಗ್. ದೇರ್ ಈಸ್ ಎ ನೀಡ್ ಟು ಲಿಸ್ಟ್ ಆ್ಯಂಡ್ ಗ್ರೇಡ್ ದ ಎಲಿಮೆಂಟ್ಸ್ ಆಫ್ ದ ರೆಫರೆನ್ಸ್ ಸ್ಕಿಲ್. ದಿ ಮೋಸ್ಟ್ ರಿಕ್ವೈರ್ಡ್ ರೆಫರೆನ್ಸ್ ಸ್ಕಿಲ್ ಆಗ್ಯದಲ್ಲ, ಅಲ್ಲಿ ಸ್ಕಿಲ್ ಆಗಬೇಕು. ಸ್ಕಿಲ್ ಟು ಬಿ ಟಾಟ್ ಎಟ್ ದ ಬಿಗಿನರ್ಸ್ ಲೆವೆಲ್ ಈಸ್. ಸೊ ಇಲ್ಲಿ ಇದ್ರದ್ದು ಅರ್ಥ ಏನು ಬಂದುಬಿಟ್ಟು ಅಂತಂದರೆ, ಇದು ಕನ್ನಡದಲ್ಲೂ ಸಹ ಇದ್ರ ಮೇಲೇ ಭಾಷೆ ಬೋಧನೆಯಲ್ಲೇ ಪ್ರಶ್ನೆ ಬಂದಿದೆ. ಇಂಗ್ಲೀಷ್ನಲ್ಲಿ ನೋಡಿದಾಗ ಭಾಳ ದೊಡ್ಡದದ ಅಂತ ಅನ್ನಿಸ್ತದ, ಬಟ್ ಇದ್ರ ಮೇಲೆ ಕನ್ನಡದಲ್ಲೂ ಸಹ ಪ್ರಶ್ನೆ ಬಂದಿದೆ. ಇದರ ಅರ್ಥ ಏನಂತಂದರೆ, ಮಕ್ಕಳಿಗೆ ನಾವು ಈಗ ಭಾಷೆ ಬೋಧನೆಯನ್ನು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಕಲಿಸುವಾಗ ಈ ಕೆಳಗಿನಗಳಲ್ಲಿ ಯಾವುದು ಸ್ಕಿಲ್ ಮುಖಾಂತರ ನಾವು ಅವ್ರಿಗೆ ಮಕ್ಕಳಿಗೆ ಭಾಷೆಯನ್ನು ಬೆಳವಣಿಗೆ ಮಾಡ್ತೀವಿ. ಬಿಗ್ನರ್ಸ್ ಲೆವೆಲ್ ಅಂದರೆ ಪೂರ್ವ ಪ್ರಾಥಮಿಕ ಮಕ್ಕಳಿಗೆ, ಅವ್ರಿಗೆ ಡೈರೆಕ್ಟಾಗಿ ನಾವು ಆಲಿಸುವಿಕೆ ಮೂಲಕ ಹೇಳಿದಾಗ ಅವ್ರಿಗೆ ಅರ್ಥ ಆಗಂಗಿಲ್ಲ. ಸೊ ಫಸ್ಟ್ ಆಪ್ಷನ್ಸ್ ಬಂದುಬಿಟ್ಟು ಲುಕ್ಕಿಂಗ್ ಅಪ್ ಎ ಡಿಕ್ಸ್ನರಿ, ಕನ್ಸಲ್ಟಿಂಗ್ ಎನ್ಸೈಕ್ಲೋಪೀಡಿಯಾ, ಕಂಪೇರಿಂಗ್ ಗ್ರಾಮರ್ ಬುಕ್, ರಿವ್ಯೂವಿಂಗ್ ದ ಲೇಟೆಸ್ಟ್ ಬುಕ್. ಸೊ ಎನ್ಸೈಕ್ಲೋಪೀಡಿಯಾ ಈ ಬಿಗ್ನರ್ಸಿಗೆ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗಂಗಿಲ್ಲ. ಸೊ ಇದು ಆಗಂಗಿಲ್ಲ. ಗ್ರಾಮರ್ ಬುಕ್ಕೆ ಡೈರೆಕ್ಟ್ ತಗೋ ಅಂತ ಹೇಳಿದ್ರು ಭೀ ಅವ್ರಿಗೆ ಅರ್ಥ ಆಗಂಗಿಲ್ಲ. ರಿವ್ಯೂವಿಂಗ್ ದ ಲೇಟೆಸ್ಟ್ ಬುಕ್ಕಿಗೆ ಏನಾರು ನಾವು ರಿವ್ಯೂ ಮಾಡ್ಲಿಕ್ಕೆ ಆಯ್ತದೇನೋ ಇಲ್ಲ. ಸೊ ಹಾಗಾಗಿ ಬಿಗ್ನರ್ಸಿಗೆ ನಾವು ಭಾಷೆಯನ್ನು ಈ ಒಂದು ಚಿತ್ರಪಟಗಳ ಡಿಕ್ಷನರಿ ಅಂತಂದ್ರೆ ಈಗ ಗೊತ್ತೇ ಇರ್ತದಲ್ಲ, ಡಿಕ್ಷನರಿ ಲ್ಯಾಂಗ್ವೇಜು ಇನಿಷಿಯಲ್ ಸ್ಟೇಜ್ ಹೆಲ್ಪ್ ದ ಲರ್ನರ್ಸ್ ಟು ಅವಾಯ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಅಂದರೆ ಈಗ ಬಿಗ್ನರ್ಸ್ ಏನಂತಂತಂದರೆ, ಈ ಬಿಗಿನಿಂಗ್ ಇಂಗ್ಲೀಷ್ ಕಲಿಯೋರಿಗೆ ನಾವು ಏನು ಮಾಡ್ತೀವಿ, ಡಿಕ್ಷನರಿ ತೊಗೊಳ್ರಿ ಅಂತ ಹೇಳ್ತೀವಿ. ಸೊ ಯಾಕಂದರೆ ಕೆಲವೊಂದು ಅವರಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗೋದನ್ನು ತಡೆಯಲು ನಾವು ಈಗ ಏನು ಮಾಡ್ತೀವಿ ಅಂತಂದರೆ ಡಿಕ್ಷನರಿಯನ್ನು ಸಜೆಸ್ಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ಆಪ್ಷನ್ಸ್ ಬಂದುಬಿಟ್ಟು 1ನೇದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು, ಆ ಟೀಚರ್ ಯೂಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸ್ ಇನ್ ಟೀಚಿಂಗ್ ಇಂಗ್ಲೀಷ್. ದಿ ಮೋರ್ ಯೂಸ್ಫುಲ್ TLM ಇನ್ ಡೆವಲಪಿಂಗ್ ದ ವೊಕ್ಯಾಬುಲರಿ ಅಮಾಂಗ್ ದ ಸ್ಟೂಡೆಂಟ್ ಈಸ್. ಸೊ ಇಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಏನು ಕೊಟ್ರ, ಗ್ರಾಮರ್ ಬುಕ್, ಪಿಕ್ಚರ್ ಬುಕ್, ಟ್ರೇಸರ್ಸ್ ಆ್ಯಂಡ್ ಎನ್ಸೈಕ್ಲೋಪೀಡಿಯಾ ಅಂತ ಕೊಟ್ಟರು. ಸೊ ಇಲ್ಲಿ ಆನ್ಸರ್ಸ್ ಏನಾಗ್ತದೆ ಅಂತಂದರೆ ಸರಿಯಾದ ಉತ್ತರ ಬಂದು ಗ್ರಾಮರ್ ಬುಕ್ ಆಗಂಗಿಲ್ಲ. ಈಗ ಇಲ್ಲಿ ಅರ್ಥ ಏನಂದರೆ, ಟೀಚರ್ ಯೂಸ್ ಮೆನಿ ಟೀಚಿಂಗ್ ಲರ್ನಿಂಗ್ ರಿಸೋರ್ಸ್, ಟೀಚರಿಗೆ ಯೂಸ್ ಮಾಡುವಂಥ ಇಂಗ್ಲೀಷ್ ರಿಸೋರ್ಸ್ ಈ ಕೆಳಗಿನವುಗಳಲ್ಲಿ, ಮತ್ತು ಡೆವಲಪಿಂಗ್ ವೊಕ್ಯಾಬುಲರಿ ಅಮಂಗ್ ಸ್ಟೂಡೆಂಟ್ ಮತ್ತು ಟೀಚರಿಗೆ ಯಾವ್ದು ಹೆಲ್ಪ್ ಆಗ್ತದೆ ಅಂತಂದರೆ ಆಪ್ಷನ್ಸ್ ಬಂದುಬಿಟ್ಟು ಸಿ ಅಂತಂದರೆ ಟ್ರೇಸರ್ಸ್ ಅಂತಂದರೆ ಇದು ಒಂದು ರೆಫರೆನ್ಸ್ ಬುಕ್ಕು. ಫೈಂಡಿಂಗ್ ಸಿನೋಮೆನ್ಸ್ ಅಂದರೆ ಸಮಾನಾರ್ಥಕಗಳು ಅಥವಾ ನಮ್ಮ ಪದಗಳಿಗೆ ಏನಾದರೂ ಅರ್ಥಗಳು ಗೊತ್ತಿಲ್ಲದಾಗ ನಾವು ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ ಏನಂತೀವಿ, ಟ್ರೇಸರ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ಸ್ ಬಂದುಬಿಟ್ಟು ಸಿ ಸರಿಯಾದ ಉತ್ತರ. 4th ಒನ್ ನೋಡ್ರಿ, there are many approach and methods in language learning. Among them,
ದಿ ಒನ್ ದಟ್ ಫೋಕಸಸ್ ಮೋರ್ ಆನ್ ಡೆವಲಪಿಂಗ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಯಾವುದ್ರ ಮೂಲಕ ಈ ಕೆಳಗಿನವುಗಳ ಅಪ್ರೋಚ್ ಇರ್ತಾವೆ, ಲ್ಯಾಂಗ್ವೇಜ್ ಅಪ್ರೋಚ್ ಇರ್ತಾವಲ್ಲ, ಇದರ ಮೂಲಕ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ ಯಾವುದ್ರ ಮೂಲಕ ಫಾಸ್ಟ್ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್, ಪಿಕ್ಚರ್ ಬುಕ್, ಲೆಕ್ಸಿಕಲ್ ಅಪ್ರೋಚ್, ಕಂಟೆಂಟ್ ಬೇಸ್ ಇನ್ಫಾರ್ಮೇಷನ್ ಅಂತೇಳಿ ಅದ. ಸೊ ಇಲ್ಲಿ ಬಂದುಬಿಟ್ಟು ನಾವು ಮಕ್ಕಳಿಗೆ ಯಾವುದ್ರ ಮೂಲಕ ಭಾಷೆಯನ್ನು ಅಂದರೆ ಫಾಸ್ಟಾಗಿ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಸ್ತೀವಿ ಅಂತಂದರೆ ಈ ಪಿಕ್ಚರ್ ಇರ್ತವಲ್ಲ, ಪಿಕ್ಚರ್ ನೋಡ್ಕೊತಾನೆ ಅವ್ರು ಭಾಷೆಯನ್ನು ಏನು ಮಾಡ್ತಾರೆ, ಫಾಸ್ಟಾಗಿ ಕಲಿತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಬಿ ಒಂದು ಸರಿಯಾದ ಉತ್ತರ. LAC approach is found to be an interesting area to ease the process of learning if the context of language learning. LAC stand for, ಇಲ್ಲಿ LACದು ಫುಲ್ ಫಾರ್ಮ್ ಕೇಳಿದ್ದಾರೆ. ಇದು 2021 ಕ್ವಶನ್ ಪೇಪರು. ಸೊ LACದು ಫುಲ್ ಫಾರ್ಮ್ ಬಂದುಬಿಟ್ಟು ಆಪ್ಷನ್ಸ್ ನಂಬರ್ 2. ಸೊ ಲ್ಯಾಂಗ್ವೇಜ್ ಅಕ್ರಾಸ್ ದ ಕರಿಕ್ಯುಲಮ್ ಇಸ್ ದ ರೈಟ್ ಆನ್ಸರ್ ಅಂತಲೇ ಹೇಳ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಡ್ರಿ. ಸಿಕ್ಸ್ತ್ ಒನ್, the topic sentence of the following paragraph is missing. Write an appropriate topic sentence after reading the rest of the paragraph. The main objective of this task given by teacher is to test. ಅಂದರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅಲ್ಲಿ ಕೆಲವೊಂದು ಮಿಸ್ಸಿಂಗ್ಸ್ ವರ್ಡ್ಸ್ ಕೊಟ್ಟಿದ್ದಾರೆ ಟೀಚರ್ಸು. ಈ ಮಿಸ್ಸಿಂಗ್ ವರ್ಡ್ಸು ಯಾವ ರೀತಿಯಾಗಿ ಮಕ್ಕಳು ಅದನ್ನು ಫುಲ್ಫಿಲ್ ಮಾಡಬೇಕು ಈ ಕೆಳಗಿನ 4ರಲ್ಲಿ ಅಂದರೆ ನೋಟ್ ಮೇಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್, ಸೀಕ್ವೆನ್ಸ್, ರೀಡಿಂಗ್, ಕಾಂಪ್ರಹೆನ್ಷನ್. ಸೊ ಇಲ್ಲಿ ಮಕ್ಕಳಿಗೆ ಸರಿಯಾದ ಗ್ರಹಿಕೆ ಆದಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ಅಲ್ಲಿ ಸರಿಯಾದ ಒಂದು ಮಿಸ್ಸಿಂಗ್ ವರ್ಡು ಅಥವಾ ಏನಂತಂದ್ರೆ ಅಲ್ಲಿ ವಾಕ್ಯ ಸೆಂಟೆನ್ಸ್ ಏನಾರ ಕರೆಕ್ಟಾಗಿ ತುಂಬೋದು. ಏನು ಅವರಿಗೆ ಕರೆಕ್ಟಾದ ಗ್ರಹಿಕೆ ಆದಾಗ ಮಾತ್ರ ಈ ಒಂದು ಸೆಂಟೆನ್ಸ್ ತುಂಬಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. 7th ಒನ್, ದಿ ನಂಬರ್ ಆಫ್ ಡಿಫ್ತಾಂಗ್ಸ್ ಇನ್ ಇಂಗ್ಲೀಷ್ ಆರ್. ಡಿಫ್ತಾಂಗ್ ಮತ್ತು ಮೊನೊಥಾಂಗ್ಸ್ ಎಂಬುದು ಇಂಗ್ಲೀಷ್ನಲ್ಲಿರುವ ಓವೆಲ್ಸಿಗೆ ರಿಲೇಟೆಡ್ ಇರ್ತದೆ. ಅಂದರೆ ಓವೆಲ್ಸ್ ಸೌಂಡ್ಸ್ ಯಾವ ರೀತಿ ಆಗಿರ್ತದೆ. ಡಿಫ್ತಾಂಗ್ಸ್ ಅಂತಂದರೆ ಇಲ್ಲಿ ಎರಡು ಅಂತಲೇ ಹೇಳ್ಬೋದು. 2 ರೀತಿಯ ಓವೆಲ್ ಸೌಂಡ್ ಇರ್ತಾವೆ. ಅಂದರೆ ಓವೆಲ್ ಉಚ್ಚಾರಣೆ ಮಾಡಿದಾಗ 2 ರೀತಿಯ ಉಚ್ಚಾರಣೆ ಬರ್ತದೆ. ಮೊನೊಥಾಂಗ್ಸ್ ಅಂದರೆ ಒಂದೇ ಇರ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಡಿಫ್ತಾಂಗ್ಸ್ ಎಷ್ಟವ ಅಂದರೆ 8 ಅವ. ಅದೇ ರೀತಿಯಾಗಿ ಏನಾರ ಮೊನೊಥಾಂಗ್ಸ್ ಕೇಳಿದ್ರಂತಂದರೆ 12 ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ದಿ ಸೆಕೆಂಡ್ ಲ್ಯಾಂಗ್ವೇಜ್ ಆಫ್ ಸೆನ್ಸರೀಸ್ ಈಸ್ ದ ಫೋಕಸ್ ಈಸ್ ಯೂಸ್ವಲಿ ಆನ್. ಸೊ ಮಕ್ಕಳಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಹೇಳಬೇಕಿತ್ತಂದ್ರೆ ಯಾವುದಕ್ಕೆ ಫೋಕಸ್ ಮಾಡ್ತೀವಿ ಫಸ್ಟ್ ಅಂದರೆ ಫ್ಲೂಯೆನ್ಸಿನ, ಇನ್ ಅಕ್ಯುರಸಿನ, ಅಪ್ರೋಪ್ರಿಯೇಟ ಅಥವಾ ಕನ್ಸಿಸ್ಟೆನ್ಸಿನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಸೆಕೆಂಡ್ ಲ್ಯಾಂಗ್ವೇಜ್ಗೆ ಯಾವುದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತೀವಿ ಅಂತಂದರೆ ಫ್ಲೂಯೆನ್ಸಿಗೆ ನಾವು ಏನು ಮಾಡ್ತೀವಿ, ಹೆಚ್ಚಾಗಿ ಒತ್ತನ್ನು ನಾವು ಕೊಡ್ತೀವಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ದಿ ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಅಲ್ಲಿ ಆಗಬೇಕು. ಸೊ ದ ಅಬ್ರಿವೇಷನ್ ELT ಸ್ಟ್ಯಾಂಡ್ ಫಾರ್. ಅಂದರೆ ಇಲ್ಲಿ ಕೂಡ ELT ಫುಲ್ ಫಾರ್ಮೇ ಕೇಳ್ಯಾರ, LACದು ಫುಲ್ ಫಾರ್ಮೇ ಕೇಳಿದರು. ಎಲ್ಲ 10 ಕ್ವಶನ್ಸ್ ಕೂಡ 2021. ಸೊ ELT ಫುಲ್ ಫಾರ್ಮ್ ಏನು ಅಂತಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಇಲ್ಲಿ ಸರಿಯಾದ ಉತ್ತರ, ರೈಟ್ ಆನ್ಸರ್ ಈಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ದ ಫುಲ್ ಫಾರ್ಮ್ ಆಫ್ ELT. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಂದುಬಿಟ್ಟು, ದ ಎಕಾನಮಿ ಆಫ್ ಇಂಡಿಯಾ ಈಸ್ ಬೇಸ್ಡ್ ಡ್ಯಾಶ್ ಫಾರ್ಮಿಂಗ್. ದಿ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್. ನಾನೇ ಆನ್ಸರ್ ಹೇಳ್ದೆ. ಸೊ ಇಲ್ಲಿ ಬಂದುಬಿಟ್ಟು ಪ್ರಿಪೊಸಿಷನ್ ಮೇಲೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಲಾಸ್ಟ್ ಟೈಮ್ 2021 5 ಮಾರ್ಕ್ಸ್ ಲ್ಯಾಂಗ್ವೇಜ್ ಮೇಲೆ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಿಪೊಸಿಷನ್ ಏನಾಗ್ತದೆ ಅಂತಂದರೆ ಆನ್ ಆಗ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಉತ್ತರ ಬಂದುಬಿಟ್ಟು ಆನ್. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.